ಸಹೋದರರ ಜೊತೆ ವ್ಯವಹಾರ ಮಾಡದ ಸಿಜೆ ರಾಯ್ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆ ವೇಳೆ ರೋಚಕ ಅಂಶ ಪತ್ತೆ ಆಗಿದೆ. ಸಹೋದರರ ಜೊತೆ ಯಾವುದೇ ರೀತಿಯಾದಂತಹ ವ್ಯವಹಾರವನ್ನ ರಾಯ್ ಅವರು ಇಟ್ಕೊಂಡು ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸಿಜೆ ಬಾಬು, ಸಿಜೆ ಜೋಜಿ ಜೊತೆ ವ್ಯವಹಾರಿಕ ಸಂಬಂಧ ಇರಲಿಲ್ವಂತೆ. ಬ್ಯಾಂಕ್ ಟ್ರಾನ್ಸಾಕ್ಷನ್ ನಲ್ಲೂ ಕೂಡ ಯಾವುದೇ ಮಾಹಿತಿ ಇಲ್ಲ. ವ್ಯವಹಾರಿಕವಾಗಿ ಯಾವುದೇ ಟ್ರಾನ್ಸಾಕ್ಷನ್ ಕೂಡ ಇವ್ರ ಮಧ್ಯದಲ್ಲಿ ನಡೆದಿಲ್ಲ. ಎಸ್ಐಟಿ ತನಿಖೆಯಲ್ಲಿ ಎಲ್ಲ ಅಂಶಗಳು ಕೂಡ ಪತ್ತೆಯಾಗಿದೆ. ಸಾಮಾನ್ಯವಾಗಿ ಬ್ರದರ್ಸ್ ಅಂತ ಅಂದಾಗ ವ್ಯವಹಾರಗಳು ಇರುತ್ತೆ ಅಲ್ವಾ, ಬಿಸ್ನೆಸ್ ಪಾರ್ಟ್ನರು ಅಥವಾ ಟ್ರಾನ್ಸಾಕ್ಷನ್ಸು ಏನೋ ಒಂದು ಇರುತ್ತೆ ಅಂತ ಅಂದ್ಕೊಂಡಿರ್ತಾರಲ್ಲ. ಬಟ್ ಇಲ್ಲ, ಆ ಥರದ್ದು ಏನೂ ಇಲ್ಲ. ಯಾವುದೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಅಥವಾ ಬೇರೆ ಇನ್ನೇನು ಯಾವುದು ಇಲ್ಲ ಅನ್ನೋದು ತನಿಖಾ ಸಂದರ್ಭದಲ್ಲಿ ಗೊತ್ತಾಗಿದೆ ಅನ್ನೋದು ಹೇಳಲಾಗ್ತಾ ಇದೆ. ಸೊ ಒಟ್ಟಿನಲ್ಲಿ ತನಿಖೆಯಲ್ಲಿ ಇನ್ನೂ ಏನೆಲ್ಲ ಮಾಹಿತಿ ಸಿಕ್ಕಿದೆ, ಇನ್ನು ಯಾವ್ಯಾವ ಆ್ಯಂಗಲಲ್ಲಿ ತನಿಖೆ ಮಾಡಲಾಗಿದೆ, ಇನ್ನು ಎಷ್ಟು ದಿನ ತನಿಖೆ, ಈಗ ತನಿಖೆ ಯಾವ ಹಂತದಲ್ಲಿ ಇದೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಾಗತ್ತೆ. ಸಿಜೆ ರಾಯ್ ಅವರ ಸಹೋದರರು ಮಾತ್ರ ಈ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ನೋಡಿ, ಈ ಪ್ರಕರಣದಲ್ಲಿ ಅವರ ಫ್ಯಾಮಿಲಿ ಜೊತೆಗೆ ಬಿಸ್ನೆಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಜೊತೆಗೆ ಇಶ್ಯೂಸ್ ಆಗಿರ್ಬೋದು ಅಥವಾ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಲಾಸ್ ಆಗಿದ್ದಾಗಿರ್ಬೋದು, IT ಆ್ಯಂಗಲ್ ಆಗಿರ್ಬೋದು, ಮತ್ತು ಒಂದು ಡೈರಿ ಸಿಕ್ಕಿತ್ತು, ಕೆಲವು ದಾಖಲೆಗಳು ಸಿಕ್ಕಿತ್ತು, ಆ ಆ್ಯಂಗಲ್ ಆಗಿರ್ಬೋದು. ಈ ಎಲ್ಲ ಆ್ಯಂಗಲ್ಸ್ಗಳಲ್ಲೂ ಕೂಡ ತನಿಖೆ ಮಾಡಲಾಗ್ತಾ ಇದೆ. ಬಟ್ ಇಲ್ಲಿವರೆಗೂ ನಿಖರವಾದಂಥ ಕಾರಣ ಏನು ಅನ್ನೋದು ಮಾತ್ರ ಗೊತ್ತಾಗಿಲ್ಲ. ಯಾಕೆ ಸೂಸೈಡ್ ಮಾಡಿಕೊಂಡ್ರು ಈ ಥರ ಅನ್ನೋದು ಮಾತ್ರ ಗೊತ್ತಾಗಿಲ್ಲ. ಅನುಮಾನಗಳಲ್ಲಿ ತನಿಖೆಗಳು ನಡೀತಾ ಇದೆ. ಹಾಗಿರ್ಬೋದಾ ಹೀಗಿರ್ಬೋದಾ ಅಂತ ಕೆಲವೊಂದಷ್ಟು ಅನುಮಾನಗಳು ವ್ಯಕ್ತ ಆಗಿರೋದ್ರಿಂದ ಈಗಾಗಲೇ ಇವರ ಫ್ಯಾಮಿಲಿಯವರನ್ನು ಕೂಡ ವಿಚಾರಣೆಗೊಳಪಡಿಸಲಾಗಿತ್ತು. ಅಲ್ಲೂ ಯಾವುದೇ ರೀತಿಯಾದಂಥ ಮಾಹಿತಿ ಸಿಕ್ಕಿಲ್ಲ. ಇವರ ಫೋನ್ ಸಿಕ್ಕಿತ್ತು, ಬಟ್ ಫೋನ್ನಲ್ಲಿ ಇವರು ನಾರ್ಮಲ್ ಕಾಲ್ ಯಾವುದನ್ನು ಮಾಡಿಲ್ಲ, ಎಲ್ಲ ಇಂಟರ್ನೆಟ್ ಕಾಲ್ಗಳು. ಹಾಗಾಗಿ ತನಿಖೆಗೆ ಅಲ್ಲೊಂದು ಸ್ವಲ್ಪ ಹಿನ್ನಡೆ ಆಗಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ರಾಯ್ ಅವರ ಸಹೋದರರು ಇದೇ ಆರೋಪವನ್ನು ಮೊದಲ ದಿನದಿಂದಲೂ ಮಾಡ್ತಾ ಇದ್ದಾರೆ, IT ಅಧಿಕಾರಿಗಳ ಕಿರುಕುಳ ಅಂತ. ಇನ್ನೊಂದು ಕಡೆಯಲ್ಲಿ ಸಹೋದರರ ಜೊತೆಗೆ ಯಾವುದೇ ಬಿಸ್ನೆಸ್ ಇರಲಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯ ತನಿಖೆಯಲ್ಲಿ ಇಲ್ಲಿವರೆಗೂ ಸಿಕ್ಕಿರುವಂತಹ ಮಾಹಿತಿ, ಈ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ SIT ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಅವರ ಇಬ್ಬರು ಬ್ರದರ್ಸ್ ಏನು ಸಿಜೆ ಜೋಜಿ ಇರ್ಬೋದು, ಸಿಜೆ ಬಾಬು ಇರ್ಬೋದು, ಇಬ್ಬರದ್ದು ಸ್ಟೇಟ್ಮೆಂಟ್ ಗಳನ್ನ ಮಾಡ್ಕೊಂಡಿದ್ದಾರೆ ನಮ್ಮ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಅವರ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳಕ್ಕೆ ನಿಖರವಾದ ಕಾರಣಗಳೇನಾರು ಗೊತ್ತಾ, ನಿಮ್ಗೇನಾದ್ರೂ ಅನುಮಾನಗಳಿತ್ತೆ, ಆದ್ಮೇಲೆ ಅವ್ರ ಆರೋಪಗಳಿದೆ ಅಂತ ಹೇಳಿ ಅಂತ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಂಡಿರುವಂತದ್ದು. ಈ ವೇಳೆಯಲ್ಲಿ ಅವರು ಇಬ್ರು ಕೂಡ ಬ್ರದರ್ಸ್ ಏನಿದ್ದಾರೆ ಅವರು IT ಆದಾಯ ತೆರಿಗೆ ಅಧಿಕಾರಿಗಳ ಮೇಲೆ ಬಹುತೇಕವಾಗಿ ಒತ್ತಡ ಇತ್ತು ಅಂತ ನಮ್ಮ ಹತ್ರ ಹೇಳ್ಕೊಂಡಿದ್ರು. ಆದಾಯ ತೆರಿಗೆ ಅಧಿಕಾರಿಗಳ ದಾಳಿಯ ಬಳಿಕ ಅನ್ನೋದು ಅವರು ಸ್ಟೇಟ್ಮೆಂಟ್ ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಇವರಿಬ್ಬರ ನಡುವೆ ಏನಾದ್ರು ಇನ್ವೆಸ್ಟ್ಮೆಂಟ್ಗಳು, ಬಿಸ್ನೆಸ್ ಗಳೇನಾದ್ರು ಇತ್ತ ಅನ್ನೋದ್ರ ಬಗ್ಗೆಯೂ ಕೂಡ SIT ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಆದ್ರೆ ತನ್ನ ಸಹೋದರರ ಜೊತೆ ಸಿಜೆ ರಾವ್ ಯಾವುದೇ ರೀತಿಯ ವ್ಯವಹಾರವಾಗ್ಲಿ, ಹಣಕಾಸಿನ ವ್ಯವಹಾರವಾಗ್ಲಿ, ಬಿಸ್ನೆಸ್ ಗಳಾಗ್ಲಿ ಯಾವುದನ್ನು ಕೂಡ ಪಾರ್ಟ್ನರ್ಶಿಪ್ ಹೊಂದಿರಲಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದರಿಂದ ಆಚೆಗೆ ಬೇರೆ ಕಾರಣಗಳು ಏನಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಕೆಲ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ ಅನ್ನೋದು ಮಾಹಿತಿ ಲಭ್ಯವಾಗ್ತಿದೆ. ಅದರ ಜೊತೆಗೆ ಅವರ ಆಪ್ತರು ಇರ್ಬೋದು, ಕುಟುಂಬಸ್ಥರು ಇನ್ನೂ ಕೆಲವರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಅದಷ್ಟೇ ಅಲ್ಲದೆ ಅವರ ಬಿಸ್ನೆಸ್ ಪಾರ್ಟ್ನರ್ಸ್ ಗಳ ಬಗ್ಗೆ ಏನಾದ್ರು ಮಾಹಿತಿಗಳು ಇದೆಯಾ ಅನ್ನೋದನ್ನ ಕೂಡ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅದಲ್ಲದೆ ಏನಾದ್ರು ಒತ್ತಡಕ್ಕೊಳಗಾದ ಬಗ್ಗೆ, ಅಂದ್ರೆ ಇದನ್ನ ಆದಾಯ ತೆರಿಗೆ ಅಧಿಕಾರಿಗಳ ಒತ್ತಡವನ್ನು ಹೊರತುಪಡಿಸಿ ಬೇರೆ ಏನಾದ್ರು ಸಮಸ್ಯೆಗಳಿತ್ತ ಅನ್ನೋದ್ರ ಬಗ್ಗೆನೂ ಕೂಡ ಒಂದಿಷ್ಟು ಮಾಹಿತಿಗಳನ್ನ ಕೇಳಿರುವಂತದ್ದು. ಆದ್ರೆ ಅದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳಿಲ್ಲ. ಒಂದು ಆದಾಯ ತೆರಿಗೆ ಅಧಿಕಾರಿಗಳ ದಾಳಿ ಬಳಿಕ ಅಷ್ಟೇ ಒಂದಿಷ್ಟು ಒತ್ತಡಕ್ಕೆ ಒಳಗಾಗಿದ್ರು ಅನ್ನೋ ಮಾಹಿತಿಗಳನ್ನ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ರು. ಆದ್ರೆ ಆದಾಯ ತೆರಿಗೆ ಅಧಿಕಾರಿಗಳ ಕಿರುಕುಳ ಇದೆಯಾ ಇಲ್ವಾ, ಯಾವ ಕಾರಣಕ್ಕಾಗಿ ನಿಖರವಾದ ಮಾಹಿತಿಗಳು ಸಹೋದರರ ಬಳಿ ಕೂಡ ಪತ್ತೆಯಾಗಿಲ್ಲ ಅನ್ನೋದು SIT ಅಧಿಕಾರಿಗಳ ಒಂದು ಮೂಲಗಳ ಮಾಹಿತಿಗಳು ಲಭ್ಯವಾಗ್ತಿರುವಂತದ್ದು. ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ಸ್ಟೇಟ್ಮೆಂಟ್ಗಳು ಮತ್ತೆ ಇವರ ಹಣಕಾಸಿನ ವ್ಯವಹಾರ, ಬ್ಯಾಂಕ್ ಸ್ಟೇಟ್ಮೆಂಟ್ಗಳು, ಇವ್ರಿಗಿರುವಂತ ಪ್ರಾಪರ್ಟೀಸ್ ಇರ್ಬೋದು, ಇವ್ರ ಜೊತೆ ಯಾರೆಲ್ಲ ಪಾರ್ಟ್ನರ್ಸ್ ಇದೆ ಅವ್ರು ಇರ್ಬೋದು, ಎಲ್ಲಾ ಮಾಹಿತಿಗಳನ್ನು ಕೂಡ ಕಲೆ ಹಾಕಿರುವಂತ SIT ಅಧಿಕಾರಿಗಳು ಇದೀಗ ಸ್ಟೇಟ್ಮೆಂಟ್ ಆರಂಭ ಮಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹಲವರಿಗೆ ನೋಟಿಸ್ ಅನ್ನು ಕೊಡ್ತಾರೆ. ಇವರ ಜೊತೆಗೆ ಆದಾಯ ತೆರಿಗೆ ಅಧಿಕಾರಿಗಳು ಕೂಡ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಸ್ಟೇಟ್ಮೆಂಟ್ ಅನ್ನ ನೀಡಿ ಅಂತೇಳಿ ಅದಕ್ಕೂ ಕೂಡ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗೆ.